ನಮಸ್ಕಾರ ವೀಕ್ಷಕರೇ, ಪ್ರಕೃತಿ ಚಿಕಿತ್ಸಾ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಯೋಗ ಹಾಗೂ ಅದರ ಮಹತ್ವ ಅಂತಕ್ಕಂತಹ ವಿಚಾರದ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ವೀಕ್ಷಕರೇ, ಈ ಯೋಗ ಅಂತಕ್ಕಂಥದ್ದು ನಮ್ಮ ಭಾರತೀಯ ಪರಂಪರೆಯಿಂದ ಬಂದಿರತಕ್ಕಂತಹ ಒಂದು ವಿಶೇಷವಾದಂತಹ ವೈಶಿಷ್ಟ್ಯ ಅಂತಲೇ ಹೇಳಬಹುದು. ಯೋಗ ಭಾರತೀಯರ ಕೊಡುಗೆ ವಿಶ್ವಕ್ಕೆ. ನಿಮಗೆ ಈಗಾಗಲೇ ಗೊತ್ತು, ಜೂನ್ 21 ಪ್ರತಿ ವರ್ಷ ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನಾಗಿ ಆಚರಿಸ್ತಾ ಇದ್ದಾರೆ. ವಿಶ್ವದ ಎಲ್ಲೆಡೆ ಆಚರಿಸ್ತಾ ಇದ್ದಾರೆ. ಇಂತಹ ಒಂದು ಅದ್ಭುತವಾದಂತಹ ಯೋಗದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ವೀಕ್ಷಕರೇ, ಯೋಗ ಅಂತಂದ್ರೆ ಯುಜ್ಯತೆ ಅನೇನ ಇತಿ ಯೋಗ ಅಂತ ಹೇಳಲ್ಪಟ್ಟಿದೆ. ಯುಜ್ಯತೆ ಸೇರಿಸಲ್ಪಡ್ತದೆ, ಮನಸ್ಸನ್ನ ದೇಹದೊಡನೆ ಸೇರಿಸಲ್ಪಡ್ತಕ್ಕಂತಹ ಅದ್ಭುತವಾದಂತಹ ಸಾಧನ ಯೋಗ. ಆತ್ಮವನ್ನ ಪರಮಾತ್ಮನಲ್ಲಿ ಸೇರಿಸ್ತಕ್ಕಂತಹ ಶಕ್ತಿ ಯೋಗಕ್ಕಿದೆ. ಹಿಂದೆ ಋಷಿಮುನಿಗಳು ಹೇಳಿದ್ದಾರೆ, ಯೋಗ ಕರ್ಮಸು ಕೌಶಲಂ. ನಾವು ಮಾಡ್ತಕ್ಕಂತಹ ಕೆಲಸದಲ್ಲಿನ ಒಂದು ಪರಿಪೂರ್ಣತೆಯನ್ನ ಯೋಗ ಅಂತ ಕರೆದಿದ್ದಾರೆ. ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ನಮ್ಮ ಪತಂಜಲಿ ಮಹರ್ಷಿಗಳು ಹೇಳಿದ್ದಾರೆ. ಮನಸ್ಸಿನ ಎಲ್ಲ ಒಂದು ಚಿತ್ತಾಕರ್ಷಣೆಯನ್ನ, ಮನಸ್ಸಿನ ಚಂಚಲತೆಯನ್ನ, ಮನಸ್ಸಿನ ದುರ್ಬಲತೆಯನ್ನು ನಿವಾರಿಸಲಿಕ್ಕೆ ಯೋಗದ ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಏನಿದು ಯೋಗ? ಇದರ ಬಗ್ಗೆ ತಿಳ್ಕೊಳ್ಳೋಣ. ವೀಕ್ಷಕರ, ಯೋಗ ಅಂತಂದ್ರೆ ಕೇವಲ ಕೈಕಾಲುಗಳನ್ನ ಚಲಿಸಿ ಆಸನಗಳನ್ನ ಮಾಡ್ತಕ್ಕಂಥದ್ದಷ್ಟೇ ಅಲ್ಲ. ಯೋಗ ಅಂತಂದ್ರೆ ಇದರಲ್ಲಿ ಹಲವಾರು ವಿಧಗಳಿದೆ. ಯೋಗ ಅಂದ್ರೆ ಭಕ್ತಿ ಯೋಗ, ಜ್ಞಾನ ಯೋಗ, ಕರ್ಮಯೋಗ, ರಾಜಯೋಗ, ಕುಂಡಲಿನಿ ಯೋಗ, ಅಷ್ಟಾಂಗ ಯೋಗ, ಹಠಯೋಗ ಅಂತ ಹಲವಾರು ವಿಧಗಳಿದೆ. ಮುಖ್ಯವಾಗಿ ಪ್ರಸಿದ್ಧಿಯನ್ನ ಪಡೆದಿರತಕ್ಕಂಥದ್ದು ಅಂದ್ರೆ ಹಠಯೋಗ ಮತ್ತು ಅಷ್ಟಾಂಗ ಯೋಗಗಳು ಅಂತಾನೆ ಹೇಳಬಹುದು. ಈ ಹಠಯೋಗದಲ್ಲಿ ಯೋಗವನ್ನ ಆಸನ, ಪ್ರಾಣಾಯಾಮ, ಮುದ್ರಾ ಹಾಗೂ ಬಂಧಗಳು ಅಂತ ವಿಂಗಡಿಸಿದ್ದಾರೆ. ಇನ್ನು ಅಷ್ಟಾಂಗ ಯೋಗ, ಯೋಗ ಗುರು, ಯೋಗ ಪಿತಾಮಹ ಆಗಿರ್ತಕ್ಕಂತಹ ಪತಂಜಲಿ ಮಹರ್ಷಿಯವರ ಪ್ರಕಾರ ಯೋಗವನ್ನು 8 ವಿಭಾಗಗಳಾಗಿ ವಿಂಗಡಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಫೇಮಸ್ ಆಗಿರ್ತಕ್ಕಂತಹ ಜನರಿಗೆ ಒಂದು ಅಗತ್ಯವಾಗಿರ್ತಕ್ಕಂತಹ ಯೋಗದ ಒಂದು ವಿಧ ಅಂದರೆ ಅಷ್ಟಾಂಗ ಯೋಗ. 8 ಅಂಗಗಳನ್ನು ಒಳಗೊಂಡಿರ್ತಕ್ಕಂತಹ ಈ ವಿಧದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಎಂದು 8 ವಿಧಗಳನ್ನಾಗಿ ವಿಂಗಡಿಸಿದ್ದಾರೆ. ನಾನು ಆಗಲೇ ಹೇಳಿದೆ, ಯೋಗ ಕೇವಲ ಕೈಕಾಲುಗಳಿಂದ ಮಾಡ್ತಕ್ಕಂತಹ ಆಸನಗಳಷ್ಟೇ ಅಲ್ಲ. ಇದರಲ್ಲಿ ಧ್ಯಾನ ಇದೆ, ಪ್ರಾಣಾಯಾಮ ಇದೆ, ಮುದ್ರೆಗಳಿದೆ, ಮೆಡಿಟೇಷನ್ಗಳಿದೆ, ಇನ್ನೂ ಹಲವಾರು ವಿಧಗಳಿದೆ. ನಾನು ಆಗಲೇ ಹೇಳಿದೆ, ಯೋಗ ಕೇವಲ ದೇಹದ ಸ್ವಾಸ್ಥ್ಯಕ್ಕಾಗಿ ಮಾತ್ರ ಅಲ್ಲ, ಮನಸ್ಸಿನ ಒಂದು ಸಮತೋಲನಕ್ಕಾಗಿ, ಮಾನಸಿಕ ದೌರ್ಬಲ್ಯದ ನಿರ್ಮೂಲನೆಗಾಗಿ ಕೂಡ ಯೋಗದ ಅವಶ್ಯಕತೆ ಪ್ರತಿಯೊಬ್ಬರಿಗೂ ಇದೆ. ಅದರಲ್ಲೂ ನಾವು ಭಾರತೀಯರಾಗಿರ್ತಕ್ಕಂತಹ ನಾವು ಯೋಗದ ಮಹತ್ವವನ್ನು ತಿಳಿದುಕೊಳ್ತಕ್ಕಂಥದ್ದು ಕಡ್ಡಾಯ ಅಂತಾನೆ ಹೇಳಬಹುದು. ಇತ್ತೀಚಿನ ದಿನಗಳಲ್ಲಿ ವಿದೇಶಿಯರು ಕೂಡ ಬಂದು ಯೋಗವನ್ನು ಕಲಿತು ಅಭ್ಯಾಸ ಮಾಡಿ ಅವರ ದೇಶಕ್ಕೆ ಕೊಂಡೊಯ್ತಾ ಇದ್ದಾರೆ. ಹೀಗಿದ್ದಾಗ ನಾವು ನಮ್ಮದೇ ಆದ ಪರಂಪರೆಯಾಗಿರ್ತಕ್ಕಂತಹ ಯೋಗದ ಬಗ್ಗೆ ತಿಳಿದುಕೊಳ್ತಕ್ಕಂಥದ್ದು ಹಾಗೂ ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಹಲವಾರು ರೋಗಗಳಿಂದ ದೂರವಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಅಂತಾನೆ ಹೇಳಬಹುದು. ವೀಕ್ಷಕರೇ, ನಾನು ಆಗಲೇ ಹೇಳಿದೆ, ಈ ಆಸನಗಳಲ್ಲಿ ಬಹಳಷ್ಟು ವಿಧ ಇದೆ. ಕುಳಿತು ಮಾಡ್ತಕ್ಕಂತಹ ಆಸನ, ನಿಂತು ಮಾಡ್ತಕ್ಕಂತಹ ಆಸನ, ಮಲಗಿ ಮಾಡ್ತಕ್ಕಂತಹ ಆಸನಗಳು, ಹಾಗೆ ಸಾವಿರಾರು ಆಸನಗಳಿದೆ. ಜೊತೆಗೆ ಪ್ರಾಣಾಯಾಮ, ಧ್ಯಾನ, ಮೆಡಿಟೇಷನ್ಗಳು, ಮುದ್ರೆ, ಬಂಧಗಳು, ಹೀಗೆ ಹಲವಾರು ವಿಧಗಳು ಕೂಡ ಇದೆ. ಇನ್ನು ಮುಖ್ಯವಾಗಿ ಹೇಳಬೇಕು ಅಂದರೆ ಈ ಹಠಯೋಗದಲ್ಲಿ ಏನು ಹೇಳ್ತಾರೆ, ಷಟ್ಕ್ರಿಯೆ, ದೇಹವನ್ನು ಶುದ್ಧಿಗೊಳಿಸ್ತಕ್ಕಂತಹ ಕ್ರಿಯೆಗಳನ್ನು ಈ ಯೋಗ ಥೆರಪಿಯಲ್ಲಿ ಮಾಡ್ತಾರೆ. ನಾನು ಆಗಲೇ ಹೇಳಿದೆ, ಈ ಯೋಗ ಅಂತಕ್ಕಂಥದ್ದು ಹಲವಾರು ವಿಧಗಳನ್ನು ಒಳಗೊಂಡಿದೆ. ನಮ್ಮ ಪ್ರಕೃತಿ ಚಿಕಿತ್ಸೆಯಲ್ಲಿ ನಾವು ಮುಖ್ಯವಾಗಿ ಈ ಆಯುಷ್ನಲ್ಲಿ ಬರ್ತಕ್ಕಂತಹ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನ ಅಂತಕ್ಕಂತಹ ವಿಚಾರದಲ್ಲಿ ಈ ಯೋಗವನ್ನು ಒಂದು ಸೈನ್ಸ್ ಆಗಿ, ಥೆರಪಿಯಾಗಿ ಜನಗಳಿಗೆ ಕೊಡ್ತಾರೆ. ನಮ್ಮಲ್ಲಿ ಬಂದಂತಹ ರೋಗಿಗಳಿಗೆ ನಾವು ಯೋಗದಿಂದ ರೋಗವನ್ನು ನಿರ್ಮೂಲನೆ ಹೇಗೆ ಮಾಡಬಹುದು ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತೇವೆ. ಇದರಲ್ಲಿ ನಾವು ದೇಹವನ್ನು ಮೊದಲು ಶುದ್ಧಿಗೊಳಿಸ್ತಕ್ಕಂತಹ ಕ್ರಿಯೆಯನ್ನು ಮಾಡ್ತೇವೆ. ಯಾವುದೇ ರೋಗಿಯಾಗಿರಬಹುದು ಅಥವಾ ಯಾವುದೇ ವ್ಯಕ್ತಿಯಾಗಿರಬಹುದು, ಅನಾರೋಗ್ಯದಿಂದ ಬಳಲ್ತಾ ಇದ್ದಾಗ ಅವನ ದೇಹದಲ್ಲಿ ಹಲವಾರು ಕಲ್ಮಶಗಳು ಒಳಗೊಂಡಿರ್ತದೆ. ಅದು ದೈಹಿಕವಾಗಿ ಆಗಿರಬಹುದು, ಮಾನಸಿಕವಾಗಿ ಆಗಿರಬಹುದು. ಅಂತಹ ಕಲ್ಮಶಗಳನ್ನು ಮೊದಲು ನಿರ್ಮೂಲನೆಗೊಳಿಸಬೇಕು. ಹೇಗೆ ನಿರ್ಮೂಲನೆಗೊಳಿಸಬೇಕು? ಯೋಗದಿಂದ ಸಾಧ್ಯ.
ಷಟ್ಕ್ರಿಯೆಗಳು ಅಂತ ಮಾಡ್ತಾರೆ. ಕ್ಲೆನ್ಸಿಂಗ್ ಪ್ರೊಸೀಜರ್ಸ್, ದೇಹವನ್ನು ಶುದ್ಧಿಗೊಳಿಸ್ತಕ್ಕಂತಹ ಕ್ರಿಯೆ. ಅದರಲ್ಲಿ 6 ವಿಧವಾಗಿರ್ತಕ್ಕಂತಹ ಷಟ್ಕ್ರಿಯೆಗಳನ್ನು ಮಾಡಿಸ್ತಾರೆ. ದೌತಿ, ನೇತಿ, ಕಪಾಲಭಾತಿ, ತ್ರಾಟಕ, ಬಸ್ತ್ರಿ, ಶಂಖ ಪ್ರಕ್ಷಾಲನ ಅಂತಕ್ಕಂತಹ ಕ್ರಿಯೆಗಳನ್ನು ಮಾಡ್ತಾರೆ. ಈ ಕ್ರಿಯೆಗಳೆಲ್ಲ ನೀವು ಯೋಗ ತಜ್ಞ ವೈದ್ಯರಿಂದ ತಿಳ್ಕೊಳ್ಬಹುದು, ಅಥವಾ ನೀವು ಯಾವುದಾದ್ರೂ ಪುಸ್ತಕಗಳ ಮೊರೆ ಹೋಗಿ ಕೂಡ ಅದರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನು ಪಡಿಬಹುದು. ವೀಕ್ಷಕರೇ, ಈ ಒಂದು ಷಟ್ಕ್ರಿಯೆಗಳೇನಿದೆ ಇದು ದೇಹದಲ್ಲಿನ ಎಲ್ಲ ಕಲ್ಮಶವನ್ನು ನಿರ್ಮೂಲನೆ ಮಾಡ್ತದೆ. ಅದಾದ ನಂತರ ಆಸನಗಳನ್ನು ಹೇಳ್ಕೊಡ್ತೇವೆ, ನಂತರ ಪ್ರಾಣಾಯಾಮಗಳು, ಧ್ಯಾನ, ಹೀಗೆ ಪ್ರತಿಯೊಂದು ಯೋಗದ ಎಲ್ಲ ವಿಧಗಳನ್ನು ನೀವು ತಿಳ್ಕೊಂಡಾಗ, ಪ್ರತಿನಿತ್ಯ ಅಭ್ಯಾಸ ಮಾಡಿಕೊಂಡು ಬಂದಾಗ ಅನೇಕ ರೋಗಗಳಿಂದ ದೂರ ಇರಬಹುದು, ಹಾಗೂ ಸದೃಢ ದೇಹ ಹಾಗೂ ಸದೃಢ ಮನಸ್ಸನ್ನು ಹೊಂದಬಹುದಾಗಿದೆ. ವೀಕ್ಷಕರೇ, ಮತ್ತೊಂದು ಮುಖ್ಯವಾದಂತಹ ವಿಚಾರ ಅಂತಂದರೆ ಯೋಗದಲ್ಲಿ ಸೂರ್ಯ ನಮಸ್ಕಾರ. ನಿಮಗೆಲ್ಲ ಗೊತ್ತೇ ಇದೆ, ಸೂರ್ಯ ನಮಸ್ಕಾರ ಅಂತಂದರೆ ಸೂರ್ಯನ ಕಡೆ ಮುಖ ಮಾಡಿ ನಮಸ್ಕಾರ ಮಾಡಿಕೊಂಡು 12 ಆಸನಗಳನ್ನು ಮಾಡ್ತಕ್ಕಂತಹ ಒಂದು ಕ್ರಿಯೆಯನ್ನು ಸೂರ್ಯ ನಮಸ್ಕಾರ ಅಂತ ಕರೀತಾರೆ. ಇದರಲ್ಲಿ 12 ಆಸನಗಳಿರ್ತದೆ. ಜೊತೆಗೆ ಉಸಿರಾಟವನ್ನು ಗಮನಿಸಿಕೊಂಡು ಮಾಡ್ತಕ್ಕಂತಹ ಈ ಆಸನಗಳು ಸಂಪೂರ್ಣ ದೇಹಕ್ಕೆ ವ್ಯಾಯಾಮವನ್ನು ಒದಗಿಸ್ತದೆ. ಪ್ರತಿನಿತ್ಯ ನೀವು 10ರಿಂದ 12 ಬಾರಿ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡ್ತಾ ಬಂದಲ್ಲಿ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಬಹುದು, ದೇಹದ ಎಲ್ಲ ಅಂಗಾಂಗಗಳ ಸರಿಯಾದ ಒಂದು ಕಾರ್ಯನಿರ್ವಹಣೆಗೆ ಸಹಾಯ ಆಗುತ್ತೆ ಇದು. ಜೊತೆಗೆ ನಿಮಗೆ ಏನಾದರೂ ಸಮಸ್ಯೆ ಇದ್ದಲ್ಲಿ, ಅಂದರೆ ಡಯಾಬಿಟಿಸ್ ಇರಬಹುದು, BP, ಅಧಿಕ ರಕ್ತದೊತ್ತಡ ಇರಬಹುದು, ಥೈರಾಯ್ಡ್ ಸಮಸ್ಯೆ ಇರಬಹುದು, ಅತಿಯಾದ ದೇಹದ ತೂಕ ಇರಬಹುದು, ಮಾನಸಿಕ ಖಿನ್ನತೆ ಇರಬಹುದು, ಇದು ಯಾವುದೇ ಸಮಸ್ಯೆಗಳಿದ್ದಲ್ಲಿ ಕೂಡ ನೀವು ಸೂರ್ಯ ನಮಸ್ಕಾರವನ್ನು ಮಾಡ್ತಾ ಬಂದಲ್ಲಿ ಇದೆಲ್ಲದನ್ನು ಕ್ರಮೇಣ ಕಡಿಮೆ ಮಾಡ್ತಾ ಬರಬಹುದು. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಅದೊಂದು ಸೂಕ್ತ ಪರಿಹಾರ ಅಂತಲೇ ಹೇಳಬಹುದು. ಹಾಗಾಗಿ ವೀಕ್ಷಕರೇ, ಸೂರ್ಯ ನಮಸ್ಕಾರ ಬಗ್ಗೆ ತಿಳಿದುಕೊಳ್ಳಿ, ಕಲ್ತ್ಕೊಳ್ಳಿ, ಹಾಗೂ ಅಭ್ಯಾಸ ಮಾಡಿಕೊಂಡು ತನ್ಮೂಲಕ ನಿಮ್ಮ ಆರೋಗ್ಯವನ್ನು ಸ್ವಸ್ಥವಾಗಿ ಇಟ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವೀಕ್ಷಕರೇ, ನಾನು ಸೂರ್ಯ ನಮಸ್ಕಾರದ ಬಗ್ಗೆ ಹೇಳ್ತಾ ಇದ್ದೆ. ಇನ್ನು ಈ ಸೂರ್ಯ ನಮಸ್ಕಾರದ ಉಪಯೋಗಗಳು ಅಂತಂದರೆ, ನಮ್ಮ ದೇಹದ ಎಲ್ಲ ಮಾಂಸಖಂಡಗಳ ಒಂದು ಸುವ್ಯವಸ್ಥೆಗೆ ಸೂರ್ಯ ನಮಸ್ಕಾರ ಸಹಾಯ ಮಾಡುತ್ತೆ. ಜೊತೆಗೆ ದೇಹದ ಫ್ಲೆಕ್ಸಿಬಿಲಿಟಿ ಅಂದರೆ ಚಲನವಲನಗಳನ್ನು ಸುಗಮಗೊಳಿಸ್ತದೆ. ನೀವು ಯಾವುದೇ ಕೆಲಸ ಮಾಡಬೇಕಿದ್ರೆ, ನಿಮಗೆ ಅತಿಯಾದ ಕೆಲಸ ಮಾಡಿದಲ್ಲಿ ಕೆಲವರಿಗೆ ಬೇಗ ಆಯಾಸ ಆಗುತ್ತೆ, ಏನಾದರೂ ಭಾರವನ್ನು ಎತ್ತಿದಲ್ಲಿ ಕೈ ಕಾಲು ಸೊಂಟಗಳ ನೋವು ಕಾಣಿಸಿಕೊಳ್ತದೆ, ಹೆಚ್ಚಿನ ಹೊತ್ತು ಕುಳಿತೇ ಕೆಲಸ ಮಾಡಿದವರಲ್ಲಿ ಕುತ್ತಿಗೆ ನೋವಿರ್ಬೋದು, ಸೊಂಟ ನೋವಿರ್ಬೋದು ಕಾಣಿಸಿಕೊಳ್ತದೆ. ಇಂತಹ ಎಲ್ಲ ಸಣ್ಣ ಪುಟ್ಟ ತೊಂದರೆಗಳನ್ನು ಕೂಡ ಈ ಸೂರ್ಯ ನಮಸ್ಕಾರದ ನಿರಂತರ ಅಭ್ಯಾಸದಿಂದ ಕಡಿಮೆ ಮಾಡಿಕೊಳ್ಬಹುದು. ವೀಕ್ಷಕರ, ಜೊತೆಗೆ BP, ಶುಗರ್ ಇರೋರಲ್ಲಿ, ಮಾನಸಿಕ ಒತ್ತಡ ಇರೋರಲ್ಲಿ, ಥೈರಾಯ್ಡ್ ಸಮಸ್ಯೆ ಇರೋರಲ್ಲಿ, PCOD ಮುಟ್ಟಿನ ಒಂದು ಇರ್ರೆಗ್ಯುಲಾರಿಟಿ ಇರೋರಲ್ಲಿ, ಇಂತಹ ಸಮಸ್ಯೆಗಳೆಲ್ಲ ಇರೋರಲ್ಲಿ ಕೂಡ ಅವುಗಳ ನಿಯಂತ್ರಣ ಈ ಸೂರ್ಯ ನಮಸ್ಕಾರದ ಅಭ್ಯಾಸದಿಂದ ಸಾಧ್ಯ. ಜೊತೆಗೆ ವೀಕ್ಷಕರೇ, ಈ ಒಂದು ಸೂರ್ಯ ನಮಸ್ಕಾರದ ಪ್ರತಿನಿತ್ಯ ಅಭ್ಯಾಸದಿಂದ ಮಕ್ಕಳಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ನೀವು ಕಾಣಬಹುದು. ಮಕ್ಕಳು ನಿರಂತರ ಅಭ್ಯಾಸ ಮಾಡ್ತಾ ಬಂದಲ್ಲಿ ಏಕಾಗ್ರತೆ, ನೆನಪಿನ ಶಕ್ತಿಗಳನ್ನು ಹೆಚ್ಚಿಸಿಕೊಳ್ಬಹುದು. ಹಾಗಾಗಿ ನಿಮ್ಮ ಮಕ್ಕಳಿಗೂ ಸೂರ್ಯ ನಮಸ್ಕಾರವನ್ನು ನೀವು ಕಲಿತು ಅವರಿಗೂ ಮಾಡಿಸಿ, ತನ್ಮೂಲಕ ಅವರ ಏಕಾಗ್ರತೆ ಹಾಗೂ ನೆನಪಿನ ಶಕ್ತಿ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಬರ್ತದೆ. ದೈಹಿಕವಾಗಿ ಕೂಡ ಕುಬ್ಜರಿರಬಹುದು ಅಥವಾ ಒಬೆಸಿಟಿ, ಅತಿಯಾದ ದೇಹದ ತೂಕ ಇರಬಹುದು, ಅಂಥವರಲ್ಲಿಯೂ ಕೂಡ ಈ ಸೂರ್ಯ ನಮಸ್ಕಾರದ ನಿರಂತರವಾದಂತಹ ಅಭ್ಯಾಸ ದೇಹವನ್ನು ಸದೃಢಗೊಳಿಸಲಿಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಮಾನಸಿಕ ಖಿನ್ನತೆಯಿಂದ, ಮಾನಸಿಕ ಉದ್ವೇಗದಿಂದ ಬಳಲ್ತಾ ಇರೋರಿಗೆ ಕೂಡ ಸೂರ್ಯ ನಮಸ್ಕಾರ ಸಹಾಯ ಮಾಡುತ್ತೆ ಅಂತಲೇ ಹೇಳಬಹುದು. ಹೀಗೆ ಸೂರ್ಯ ನಮಸ್ಕಾರ ದೇಹದ ಸಂಪೂರ್ಣ, ದೇಹ ಹಾಗೂ ಮನಸ್ಸಿನ ಸಂಪೂರ್ಣ ಆರೋಗ್ಯಕ್ಕೆ ಅವಶ್ಯಕ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವೀಕ್ಷಕರೇ, ನಾವು ಸೂರ್ಯ ನಮಸ್ಕಾರದ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ಯಾವುದೇ ರೀತಿಯಾದಂತಹ ಯೋಗಾಭ್ಯಾಸವನ್ನು ಮಾಡಲಿಕ್ಕೆ ಕೆಲವು ನಿಯಮಗಳಿದೆ. ಆ ನಿಯಮಗಳನ್ನು ಪಾಲಿಸ್ಕೊಳ್ಬೇಕಾಗ್ತದೆ. ಮುಖ್ಯವಾಗಿ ನೀವು ತಜ್ಞ ಯೋಗ ನುರಿತ ಆದಂತಹ ಶಿಕ್ಷಕರಲ್ಲಿ ಅಥವಾ ಗುರುಗಳಲ್ಲಿ ಒಂದು ಯೋಗದ ಅಭ್ಯಾಸ ಮಾಡ್ತಕ್ಕಂತಹ ಯೋಗ ಪಟುವಿನಲ್ಲಿಯೇ ನೀವು ಯೋಗವನ್ನು ಕಲಿತು ನಂತರ ಅಭ್ಯಾಸ ಮಾಡ್ಕೊಳ್ಬೇಕು. ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಇಂಟರ್ನೆಟ್ಟಲ್ಲಿ ಲಭ್ಯ ಇದೆ. ಯೋಗದ ವಿಡಿಯೋಸ್ ಸಿಗುತ್ತೆ, ಯೋಗದ ಡೀಟೇಲ್ಸ್ ಸಿಗುತ್ತೆ. ಆದರೂ ಕೂಡ ನಿಮಗೆ ಕೆಲವು ಅದರ ಇಂಪಾರ್ಟೆನ್ಸ್ನ ನಿಮ್ಮ ಗುರುಗಳು ಮಾತ್ರ ಹೇಳ್ಕೊಡ್ಲಿಕ್ಕೆ ಸಾಧ್ಯ. ಹಾಗಾಗಿ ಯೋಗವನ್ನು ತಜ್ಞರಲ್ಲಿ ಕಲಿತುಕೊಳ್ಳಿ ಹಾಗೂ ಅಭ್ಯಾಸ ಮಾಡಿಕೊಳ್ಳಿ. ಜೊತೆಗೆ ಯೋಗ ಮಾಡಬೇಕಿದ್ರೆ ಖಾಲಿ ಹೊಟ್ಟೆಯಲ್ಲಿ ಇರಬೇಕು. ಊಟದ ನಂತರ ಅಥವಾ ಏನಾದರೂ ಆಹಾರ ಸೇವನೆಯ ನಂತರ ತಕ್ಷಣದಲ್ಲಿ ಯೋಗಾಭ್ಯಾಸ ಒಳ್ಳೆಯದಲ್ಲ. ಜೊತೆಗೆ ಯೋಗವನ್ನು ಮಾಡೋ ಮೊದಲು ಮಲಮೂತ್ರ ವಿಸರ್ಜನೆಯನ್ನು ಮಾಡಿರಬೇಕು. ಪರಿಶುದ್ಧವಾದ ಬೆಳಕು, ಗಾಳಿ, ಸ್ವಚ್ಛವಾದಂತಹ ಜಾಗದಲ್ಲಿಯೇ ಯೋಗವನ್ನು ಅಭ್ಯಾಸ ಮಾಡ್ತಕ್ಕಂಥದ್ದು ಒಳ್ಳೆಯದು.
ಒಂದು ಮ್ಯಾಟಿನ ಮೇಲೆ ಅಥವಾ ಯಾವುದಾದ್ರೂ ಜಮಖಾನದ ಮೇಲೆ ನೀವು ಕುಳಿತುಕೊಂಡು ಯೋಗ ಮಾಡ್ತಕ್ಕಂಥದ್ದು ಒಳ್ಳೆಯದು. ಬರೀ ನೆಲದಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಜೊತೆಗೆ ಮಹಿಳೆಯರು ಋತುಚಕ್ರದ ಸಮಯದಲ್ಲಿ ಯೋಗಾಭ್ಯಾಸ ಒಳ್ಳೆಯದಲ್ಲ. ಇನ್ನು ವೃದ್ಧರಲ್ಲಿ ಯಾವುದಾದರೂ ನೋವು ಅಥವಾ ಅತಿಯಾದಂತಹ ಒಂದು ದುರ್ಬಲತೆ ಇದ್ದಲ್ಲಿ ಯೋಗದ ಬದಲು ನೀವು ಪ್ರಾಣಾಯಾಮವನ್ನು, ಧ್ಯಾನವನ್ನು, ಅಂದರೆ ಆಸನಗಳ ಬದಲು ಪ್ರಾಣಾಯಾಮ, ಧ್ಯಾನವನ್ನು ಅಭ್ಯಾಸ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಅನಾರೋಗ್ಯ ಸಮಯದಲ್ಲಿ ಜ್ವರ ಬಂದಾಗ ಅಥವಾ ಇನ್ಯಾವುದೇ ಸಮಸ್ಯೆ ಇದ್ದಲ್ಲಿ ಯೋಗದ ಅಭ್ಯಾಸ ಒಳ್ಳೆಯದಲ್ಲ. ಹೀಗೆ ಕೆಲವು ನಿಯಮಗಳನ್ನು ನೀವು ತಿಳಿದುಕೊಂಡು ತಜ್ಞರಲ್ಲಿ ಕಲ್ತುಕೊಂಡು ನಂತರ ಅಭ್ಯಾಸ ಮಾಡ್ತಕ್ಕಂಥದ್ದು ಒಳ್ಳೆಯದು. ಇನ್ನು ವೀಕ್ಷಕರೇ, ಈ ಯೋಗದಲ್ಲಿ ಹಲವು ವಿಧ ಅಂತ ನಾನು ಹೇಳಿದೆ. ಇನ್ನು ಧ್ಯಾನದಲ್ಲಿ ಕೂಡ, ಪ್ರಾಣಾಯಾಮದಲ್ಲಿ ಕೂಡ ಬಹಳಷ್ಟು ವಿಧ ಇದೆ. ಪ್ರಾಣಾಯಾಮದಲ್ಲಿ ಭಸ್ತ್ರಿಕಾ, ಬ್ರಾಹ್ಮರಿ ಪ್ರಾಣಾಯಾಮ, ಶೀತಲಿ, ಶೀತಕಾರಿಗಳಂತಹ ಪ್ರಾಣಾಯಾಮ, ಕಪಾಲಭಾತಿ ಅಂತಕ್ಕಂತಹ ಒಂದು ಅದ್ಭುತವಾದಂತಹ ಪ್ರಾಣಾಯಾಮನೇ ಇದೆ. ಜೊತೆಗೆ ಅನುಲೋಮ ವಿಲೋಮದಂತಹ ಸರಳ ಪ್ರಾಣಾಯಾಮಗಳು, ನಾಡಿ ಶುದ್ಧಿ ಪ್ರಾಣಾಯಾಮ ಇರಬಹುದು. ಈ ಎಲ್ಲ ಪ್ರಾಣಾಯಾಮಗಳು ಕೂಡ ದೇಹ ಹಾಗೂ ಮನಸ್ಸನ್ನು ಸ್ವಾಸ್ಥ್ಯಗೊಳಿಸೋದಲ್ಲದೆ ನಿಮ್ಮ ಉಸಿರಾಟ ಕ್ರಿಯೆಯಲ್ಲಿ ಯಾವುದೇ ಸಮಸ್ಯೆಗಳು ಆಗದೆ ಇರೋ ಥರ ನಿಮ್ಮ ಶ್ವಾಸಕೋಶದ ಒಂದು ಉತ್ತಮ ಆರೋಗ್ಯಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಮೆದುಳಿನ ಆರೋಗ್ಯಕ್ಕೆ ಕೂಡ ತುಂಬ ಸಹಾಯಕಾರಿ. ಹಾಗಾಗಿ ವೃದ್ಧರಿರಬಹುದು, ಮಕ್ಕಳಿರಬಹುದು, ಯಾವುದೇ ವಯಸ್ಸಿನವರು ಇರಬಹುದು, ಈ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬಹುದು. ಇನ್ನು ಗರ್ಭಿಣಿಯರಲ್ಲಿಯೂ ಕೂಡ ಪ್ರಾಣಾಯಾಮದ ಅಭ್ಯಾಸ ಸುಲಭವಾದಂತಹ, ಸರಳವಾದಂತಹ ಪ್ರಾಣಾಯಾಮದ ಅಭ್ಯಾಸದಿಂದ ಮಗುವಿನ ಬೆಳವಣಿಗೆಗೆ, ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳಬಹುದು. ವೀಕ್ಷಕರೇ, ನಾವು ಯೋಗದ ಮಹತ್ವದ ಬಗ್ಗೆ ತಿಳಿದುಕೊಳ್ತಾ ಇದ್ವಿ. ಇನ್ನು ಯೋಗ ಮಹಿಳೆಯರಲ್ಲಿ ಯಾವ ಪಾತ್ರವನ್ನು ವಹಿಸ್ತದೆ ತಿಳ್ಕೊಳ್ಳೋಣ. ಬಹಳ ಮುಖ್ಯ. ಯೋಗದ ನಿರಂತರ ಅಭ್ಯಾಸ ಮಹಿಳೆಯರಿಗೆ ಬಹಳ ಮುಖ್ಯ ಅಂತಲೇ ಹೇಳಬಹುದು. ಸಣ್ಣ ಯುವತಿಯರಿಂದ ಹಿಡಿದು ವೃದ್ಧವಾಗಿರ್ತಕ್ಕಂತಹ ಮಹಿಳೆಯರವರೆಗೂ ಯೋಗದ ಪಾತ್ರ ಮುಖ್ಯ ಅಂತಲೇ ಹೇಳಬಹುದು. ಯಾಕೆಂದರೆ ಮಹಿಳೆಯರ ಜೀವನದಲ್ಲಿ ಅನೇಕ ಫಿಸಿಯಾಲಜಿಕಲ್ ಚೇಂಜಸ್, ಬಹಳಷ್ಟು ಬದಲಾವಣೆಗಳಾಗ್ತದೆ. ಋತುಚಕ್ರ ಇರಬಹುದು, ಗರ್ಭಿಣಿ ಆಗ್ತಕ್ಕಂಥದ್ದು ಇರಬಹುದು, ಡೆಲಿವರಿ ಆದಮೇಲಿನ ಸಮಸ್ಯೆಗಳಿರಬಹುದು, ಅಥವಾ ಮೆನೋಪಾಸ್, ಮುಟ್ಟು ನಿಲ್ತಕ್ಕಂತಹ ಸಮಸ್ಯೆಗಳಿರ್ಬೋದು. ಈ ಎಲ್ಲ ಒಂದು ಸಾಮಾನ್ಯ ಮಹಿಳೆಯ ಜೀವನದಲ್ಲಿ ಆಗ್ತಕ್ಕಂತಹ ದೈಹಿಕ ಬದಲಾವಣೆಗಳಿಗೆ ಹಾಗೂ ಮಾನಸಿಕ ಬದಲಾವಣೆಗಳಿಗೆ ಯೋಗದಿಂದ ಸಂಪೂರ್ಣ ಪರಿಹಾರ ಸಾಧ್ಯ. ಈಗಿನ ಯುವತಿಯರಲ್ಲಿ ಮುಟ್ಟಿನ ಸಮಸ್ಯೆಗಳು ಕಾಮನ್ ಆಗಿದೆ. PCODಗಳಂತಹ ಸಮಸ್ಯೆಗಳು ಸರ್ವೇ ಸಾಮಾನ್ಯ ಆಗಿದೆ. ಇನ್ನು ಮುಟ್ಟಿನ ಸಮಯದಲ್ಲಿ ಹೊಟ್ಟೆ ನೋವು ಇರಬಹುದು, ಅಧಿಕ ರಕ್ತಸ್ರಾವ ಇರಬಹುದು, ಅಥವಾ ಇನ್ನು ಅನೇಕ ಸಮಸ್ಯೆಗಳು ಕಂಡು ಬರ್ತದೆ. ಅದಕ್ಕೆಲ್ಲ ನೀವು ಔಷಧಿಗಳ ಮೊರೆ ಹೋಗೋ ಬದಲು ಇದು ಸಾಮಾನ್ಯ ದೈಹಿಕ ಕ್ರಿಯೆ ಆಗಿರೋದ್ರಿಂದ ಇದನ್ನು ನ್ಯಾಚುರಲ್ ಆಗಿ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು, ದೇಹವನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದು ಅಗತ್ಯ. ಅದಕ್ಕಾಗಿ ನೀವು ಸುಲಭ ಪ್ರಾಣಾಯಾಮ, ಆಸನಗಳನ್ನು ಕಲ್ತ್ಕೊಂಡು ದಿನನಿತ್ಯ ಅಭ್ಯಾಸ ಮಾಡ್ತಾ ಬನ್ನಿ. ಮುಖ್ಯವಾಗಿ ಬದ್ಧಕೋನಾಸನ ಇರಬಹುದು, ಇದು ಬಹಳ ಮುಖ್ಯ. ಮಹಿಳೆಯರ ಒಂದು ಗರ್ಭಕೋಶದ ಆರೋಗ್ಯಕ್ಕೆ ಬದ್ಧಕೋನಾಸನ ಅಂತಕ್ಕಂಥದ್ದು ಬಹಳ ಸಹಾಯಕಾರಿಯಾಗಿದೆ. ಇನ್ನು ಉಪವಿಷ್ಟ ಕೋನಾಸನ ಇರಬಹುದು. ಇಂತಹ ಆಸನಗಳನ್ನು ಕಲ್ತ್ಕೊಂಡು ಅಭ್ಯಾಸ ಮಾಡ್ತಾ ಬಂದಲ್ಲಿ ಗರ್ಭಕೋಶದ ಆರೋಗ್ಯವನ್ನು ಕಾಪಾಡ್ಕೊಳ್ಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಗರ್ಭಿಣಿಯರಲ್ಲಿ ಗರ್ಭಾವಸ್ಥೆ ಪೂರ್ವದಲ್ಲಿ, ಅಂದರೆ ಪ್ರೆಗ್ನೆನ್ಸಿಗಿಂತನೂ ಮೊದಲು ನೀವು ನಿರಂತರವಾಗಿ ಯೋಗಾಭ್ಯಾಸ ಮಾಡ್ತಾ ಬಂದಲ್ಲಿ ಹಾಗೂ ಪ್ರೆಗ್ನೆನ್ಸಿಯ ಸಮಯದಲ್ಲಿ ಮೊದಲ 3 ತಿಂಗಳು, ಮಧ್ಯದ 3 ತಿಂಗಳು ಹಾಗೂ ಕೊನೆಯ 3 ತಿಂಗಳಿನಲ್ಲಿ ಬೇರೆ ಬೇರೆ ರೀತಿಯಾದಂತಹ ಯೋಗಾಭ್ಯಾಸಗಳಿದೆ. ನೀವು ತಜ್ಞರಲ್ಲಿ ಕೇಳಿಕೊಂಡು ಅದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಬಹುದು. ಹೀಗೆ ಮಾಡ್ತಾ ಬಂದಲ್ಲಿ ಖಂಡಿತವಾಗಿಯೂ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ಸಹಾಯ ಆಗುತ್ತೆ. ಯಾವುದೇ ಒಂದು ತೊಂದರೆ ಇಲ್ಲದೆ ಸುಲಲಿತವಾಗಿ ಮಗುವಿನ ಜನನ ಆಗಲಿಕ್ಕೆ ಸಹಾಯ ಆಗುತ್ತೆ. ಜೊತೆಗೆ ಮಗುವಿನ ಬೆಳವಣಿಗೆ ಕೂಡ ಸದೃಢವಾಗಿ ಆಗ್ತದೆ. ಇನ್ನು ಮಹಿಳೆಯರಿಗೆ ಸಾಮಾನ್ಯವಾಗಿ 45ರಿಂದ 50 ವರ್ಷದ ನಂತರದಲ್ಲಿ ಮುಟ್ಟು ನಿಲ್ಲುವಿಕೆ, ಮೆನೋಪಾಸ್ ಅಂತಕ್ಕಂತಹ ಒಂದು ದೈಹಿಕ ಬದಲಾವಣೆ ಕಂಡುಕೊಳ್ತದೆ. ಅಂತಹ ಸಮಯದಲ್ಲಿ ಬಹಳಷ್ಟು ಹಾರ್ಮೋನ್ಗಳ ವ್ಯತ್ಯಾಸದಿಂದನೋ ಅಥವಾ ಬಹಳಷ್ಟು ಒಂದು ದೈಹಿಕ ಬದಲಾವಣೆಗಳಿಂದನೋ ಹಲವಾರು ಸಮಸ್ಯೆಗಳು ಕಂಡು ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಇಂತಹ ಸಮಯದಲ್ಲಿ ದೇಹದ ತೂಕ ಹೆಚ್ಚಾಗ್ತಕ್ಕಂಥದ್ದು, ಮಾನಸಿಕ ಖಿನ್ನತೆಗೊಳಗಾಗ್ತಕ್ಕಂಥದ್ದು, ನಿದ್ರೆ ಸರಿಯಾಗಿ ಬರದೇ ಇರತಕ್ಕಂಥದ್ದು, ಹಾಗೂ ಕೆಲವರಲ್ಲಿ ಅತಿಯಾಗಿ ಮುಟ್ಟು ಹೋಗ್ತಕ್ಕಂಥದ್ದು, ನಿಲ್ಲುವ ಸಮಯದಲ್ಲಿ ಅತಿಯಾಗಿ ಮುಟ್ಟು ಹೋಗ್ತಕ್ಕಂತಹ ಸಮಸ್ಯೆ ಇರಬಹುದು, ಅಥವಾ ಕೈ ಕಾಲು ಸೊಂಟಗಳ ನೋವು ಶುರುವಾಗ್ತಕ್ಕಂಥದ್ದು ಇರಬಹುದು.
ಹೀಗೆ ಅನೇಕ ಬದಲಾವಣೆಗಳು ಕಂಡು ಬರ್ತದೆ. ಈ ಎಲ್ಲ ಸಮಸ್ಯೆಗಳನ್ನು ಕೂಡ ನೀವು ನಿರಂತರ ಯೋಗಾಭ್ಯಾಸದಿಂದ ದೂರ ಮಾಡಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ಪರ್ಟಿಕ್ಯುಲರ್ ಯೋಗಗಳಿದೆ. ಅದು ಯಾವ್ಯಾವುದು ಅಂತ ನೀವು ತಿಳಿದುಕೊಳ್ಳೋದಾದರೆ ನಮ್ಮ ಮಾಹಿತಿ ಲಭ್ಯ ಇರ್ತದೆ, ನಂಬರ್ ಹಾಗೂ ನಮ್ಮ ಕ್ಲಿನಿಕ್ನ ವಿಳಾಸ ಲಭ್ಯ ಇರ್ತದೆ. ಸಂಪೂರ್ಣ ಯೋಗದ ಮಾಹಿತಿಯನ್ನು ನಾವು ನಿಮಗೆ ನೀಡ್ತೇವೆ, ಹಾಗಾಗಿ ಸಂಪರ್ಕಿಸಬಹುದು. ಜೊತೆಗೆ ವೀಕ್ಷಕರೇ, ಈ ಒಂದು ಯೋಗ ಅಂತಕ್ಕಂಥದ್ದು ಕೇವಲ ಮಹಿಳೆಯರಿಗೋ ಅಥವಾ ಕೇವಲ ಪುರುಷರಿಗೋ ಅಲ್ಲ, ಮಕ್ಕಳಿರಬಹುದು, ವೃದ್ಧರಿರಬಹುದು, ಎಲ್ಲರೂ ಕೂಡ ಇದನ್ನು ಅಭ್ಯಾಸ ಮಾಡ್ತಕ್ಕಂಥದ್ದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವೀಕ್ಷಕರೇ, ಮತ್ತೊಂದು ಮುಖ್ಯವಾಗಿ ಅಂತಂದರೆ ಇಲ್ಲಿ ನಾವು ಯೋಗ ಚಿಕಿತ್ಸೆ, ನಾವು ಪ್ರಕೃತಿ ಚಿಕಿತ್ಸಾ ತಜ್ಞರು ಯೋಗ ಚಿಕಿತ್ಸೆಯನ್ನು ಕೊಡ್ತೇವೆ. ಅದರಲ್ಲಿ ನಿಮಗೆ ಮುಖ್ಯವಾಗಿ ನಾವು ಮನೋದೈಹಿಕ ಕಾಯಿಲೆಗಳಿಂದ ಬಳಲ್ತಾ ಇರೋರಿಗೆ ಮಾನಸಿಕವಾಗಿ ಹೇಗೆ ಸದೃಢರಾಗಬೇಕು, ತನ್ಮೂಲಕ ದೈಹಿಕ ಆರೋಗ್ಯವನ್ನು ಹೇಗೆ ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೆಲವು ಪರ್ಟಿಕ್ಯುಲರ್ ಆಗಿರ್ತಕ್ಕಂತಹ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ಗಳನ್ನು ಕೊಡ್ತೇವೆ. ಸಾಮಾನ್ಯವಾಗಿ ಸೈಕ್ಲಿಕ್ ಮೆಡಿಟೇಷನ್ ಅಂತ ಇರಬಹುದು. 20 ನಿಮಿಷಗಳ ಒಂದು ಈ ಸೈಕ್ಲಿಕ್ ಮೆಡಿಟೇಷನ್ ಕ್ರಿಯೆ ಏನಿದೆ, ಇದು ಬಹಳ ಒಂದು ಸಹಾಯಕಾರಿ. ಶುಗರ್ ಇರೋರಿಗೆ, BP ಇರೋರಿಗೆ, ಮಾನಸಿಕ ಒತ್ತಡ ಇರೋರಿಗೆ, ಇಂಥವರಿಗೆ ಈ ಸೈಕ್ಲಿಕ್ ಮೆಡಿಟೇಷನ್ ಅಂತಕ್ಕಂಥದ್ದು ಬಹಳ ಸಹಾಯಕಾರಿ. ಇದರಲ್ಲಿ ಕೆಲವು ಆಸನಗಳನ್ನು ಹಾಗೂ ಪ್ರಾಣಾಯಾಮಗಳನ್ನು ಒಟ್ಟು ಸೇರಿಸಿ ಒಂದು ವಿಧಾನವನ್ನಾಗಿ ಮಾಡಿದ್ದಾರೆ. ಸೈಕ್ಲಿಕ್ ಮೆಡಿಟೇಷನ್ ಅಂತ ಸೆಲ್ಫ್ ಮ್ಯಾನೇಜ್ಮೆಂಟ್ ಆಫ್ ಎಕ್ಸೆಸಿವ್ ಟೆನ್ಷನ್ ಅಂತ ಕರೀತಾರೆ. ಇದನ್ನು ನೀವು ಅಭ್ಯಾಸ ಮಾಡೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಮನೋದೈಹಿಕ ಕಾಯಿಲೆಗಳನ್ನು ದೂರ ಮಾಡಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಮೈಂಡ್ ಸೌಂಡ್ ರೆಸೊನೆನ್ಸ್ ಟೆಕ್ನಿಕ್ ಅಂತ ಒಂದಿದೆ, MSRT ಅಂತ ಕರೀತಾರೆ. ಇದರಿಂದ ಕೂಡ ನೀವು ನಿಮ್ಮ ಮಾನಸಿಕ ದೌರ್ಬಲ್ಯತೆಯನ್ನು ನಿರ್ಮೂಲನೆಗೊಳಿಸಬಹುದು. ಇನ್ನು ಪ್ರಾಣಿಕ್ ಎನರ್ಜೈಸಿಂಗ್ ಟೆಕ್ನಿಕ್, ನೀವು ಕೇಳಿರ್ಬೋದು, ಪ್ರಾಣಿಕ್ ಹೀಲಿಂಗ್, ರೇಖಿ ಅಂತೆಲ್ಲ ಹೇಳ್ತಾರೆ. ಇವುಗಳಲ್ಲಿಯೇ ಒಂದು ವಿಧಾನ ಪ್ರಾಣಿಕ್ ಎನರ್ಜೈಸಿಂಗ್ ಟೆಕ್ನಿಕ್ ಅಂತ. ನಮ್ಮ ಪ್ರಾಣಶಕ್ತಿಯನ್ನು ಹೇಗೆ ಸದೃಢಗೊಳಿಸಬಹುದು ಅಂತಕ್ಕಂಥದ್ದನ್ನು ನಾವು ಈ ಟೆಕ್ನಿಕ್ಕಲ್ಲಿ ನಿಮಗೆ ಹೇಳ್ಕೊಡ್ತೇವೆ. ಹೀಗೆ ಅನೇಕ ವಿಧವಾದಂತಹ ರಿಲ್ಯಾಕ್ಸೇಷನ್ ಟೆಕ್ನಿಕ್. ಸಾಮಾನ್ಯವಾಗಿ ಓಂ ಮೆಡಿಟೇಷನ್ ಅಂತಕ್ಕಂಥದ್ದು ಅತ್ಯಂತ ಸುಲಭ ಹಾಗೂ ಸರ್ವೇ ಸಾಮಾನ್ಯ, ಎಲ್ಲರೂ ಕೂಡ ಮಾಡ್ತಕ್ಕಂತಹ ಓಂಕಾರ ಮೆಡಿಟೇಷನ್. ಅಂದರೆ ನೀವು ಒಂದು ಪರಿಶುದ್ಧವಾದಂತಹ ಜಾಗದಲ್ಲಿ ಕೂತ್ಕೊಂಡು, ಗಾಳಿ ಬೆಳಕು ಇರತಕ್ಕಂತಹ ಜಾಗದಲ್ಲಿ, ಸ್ವಚ್ಛವಾಗಿರ್ತಕ್ಕಂತಹ ಜಾಗದಲ್ಲಿ ಒಂದು ಜಮಖಾನವನ್ನು ಹಾಕಿಕೊಂಡು ನೀವು ಆರಾಮದಾಯಕವಾಗಿರ್ತಕ್ಕಂತಹ ಆಸನದಲ್ಲಿ ಕುಳಿತುಕೊಂಡು ದೀರ್ಘವಾಗಿ ಉಸಿರನ್ನು ತಗೊಂಡು ಉಸಿರನ್ನು ಬಿಡುವ ಸಮಯದಲ್ಲಿ ಓಂಕಾರವನ್ನು ಹೇಳ್ತಕ್ಕಂಥದ್ದು. ಹಾಗೆ ದೀರ್ಘವಾಗಿ ಓಂಕಾರದ ಉಚ್ಚಾರಣೆ 21 ಬಾರಿ ನೀವು ಮಾಡ್ತಾ ಬಂದಲ್ಲಿ, ಬೆಳಗ್ಗೆ ಮತ್ತು ಸಾಯಂಕಾಲ ಅಥವಾ ಯಾವುದಾದ್ರೂ ಒಂದು ಹೊತ್ತು ನೀವು ಖಾಲಿ ಹೊಟ್ಟೆಯಲ್ಲಿದ್ದಾಗ ಈ ಓಂಕಾರ ಮೆಡಿಟೇಷನ್ ಅನ್ನು ಮಾಡ್ತಾ ಬಂದಲ್ಲಿ ನೀವು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಹೆಚ್ಚು ಸದೃಢರಾಗ್ತೀರಾ. ಯಾವುದೇ ಕಾರ್ಯವನ್ನು ಸುಲಭವಾಗಿ, ಯಾವುದೇ ಟೆನ್ಷನ್ ಇಲ್ಲದೆ, ಯಾವುದೇ ತೊಂದರೆಗಳಿಲ್ಲದೆ ನೀವು ನಿಭಾಯಿಸಬಲ್ಲರಾಗ್ತೀರಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಓಂಕಾರ ಮೆಡಿಟೇಷನ್ ಕೇವಲ ಓಮನ್ನು ಬಾಯಿಂದ ಹೇಳೋದಷ್ಟೇ ಅಲ್ಲ, ನೀವು ಓಂ ಅಂತಕ್ಕಂತಹ ಒಂದು ಚಿತ್ರಪಟವನ್ನು ನೋಡೋದಿರಬಹುದು, ಅಥವಾ ಓಂ ಅಂತಕ್ಕಂತಹ ಒಂದು ಬೋರ್ಡ್ ಮೇಲೆ ಬರೆದುಕೊಂಡು ಅಥವಾ ಅದರದ್ದು ಯಾವುದೋ ಫೋಟೋ ಇಟ್ಕೊಂಡು ಕೂಡ ಓಂ ಮೆಡಿಟೇಷನನ್ನು ನಿರಂತರವಾಗಿ ನೋಡ್ತಾ ಕೂಡ ಅದನ್ನು ಮಾಡಬಹುದು. ಇದರಲ್ಲಿ ನಾವು ತ್ರಾಟಕ ಅಂತ ಕೂಡ ಕರಿತೀವಿ. ತ್ರಾಟಕದಲ್ಲಿ ಒಂದು ದೀಪ ಜ್ಯೋತಿಯನ್ನು ಇಟ್ಕೊಂಡು, ಅದು ಒಂದು ದೀಪದ ಒಂದು ಬೆಳಕನ್ನು ಇಟ್ಕೊಂಡು ಕತ್ತಲೆ ರೂಮಲ್ಲಿ ಆ ದೀಪವನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಕ್ಕಂಥದ್ದು. ಅದನ್ನು ನೋಡ್ತಾ ಬಂದಲ್ಲಿ ನಿಮ್ಮ ಕಣ್ಣಿನ ಸಮಸ್ಯೆಯನ್ನು ನೀವು ನಿರ್ಮೂಲನೆಗೊಳಿಸಬಹುದು. ಜೊತೆಗೆ ಮಕ್ಕಳಲ್ಲಿ ಏಕಾಗ್ರತೆ ಕೂಡ ಡೆವಲಪ್ ಆಗ್ತದೆ. ತ್ರಾಟಕ ದೀಪ ಜ್ಯೋತಿಯ ಒಂದು ಬಿಂದುವನ್ನು ಕಾನ್ಸಂಟ್ರೇಟ್ ಮಾಡ್ತಾ ಬರೋದ್ರಿಂದ ಕೂಡ ನಿಮ್ಮ ಒಂದು ಕಣ್ಣಿನ ಆರೋಗ್ಯ ಹಾಗೂ ಮಾನಸಿಕ ಒಂದು ಸ್ವಾಸ್ಥ್ಯವನ್ನು ನೀವು ಕಾಪಾಡಿಕೊಳ್ಳಬಹುದು. ಹಾಗಾಗಿ ವೀಕ್ಷಕರೇ, ಈ ಯೋಗದಲ್ಲಿ ಅನೇಕ ಇನ್ನು ವಿಧಗಳಿದೆ, ಹೇಳಲಿಕ್ಕೆ ಒಂದು ಸಂಚಿಕೆ ಸಾಲದು. ಈ ಯೋಗ ಅಂತಕ್ಕಂಥದ್ದು ಅತ್ಯಂತ ಅದ್ಭುತವಾದಂತಹ ಹಾಗೂ ಅತ್ಯಂತ ಮಹತ್ತರವಾಗಿರ್ತಕ್ಕಂತಹ ಒಂದು ಕೊಡುಗೆ ಭಾರತೀಯರು ವಿಶ್ವಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈ ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನ ಬರ್ತಾ ಇದೆ ಜೂನ್ 21ರಂದು. ಎಲ್ಲರೂ ಕೂಡ ಯೋಗವನ್ನು ಕಲಿತು ಅಭ್ಯಾಸ ಮಾಡಿ ತನ್ಮೂಲಕ ನಿಮ್ಮ ಆರೋಗ್ಯವನ್ನು ಹಾಗೂ ಮಾನಸಿಕ ಹಾಗೂ ದೈಹಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು.